ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ತುಳಸಿ ಕಟ್ಟೆಗೆಲ್ಲ ಸುತ್ತಾಗ್ತಾ ಇರ್ತಾರೆ. ವೈ ಪರ್ಟಿಕ್ಯುಲರ್ಲಿ ತುಳಸಿ ಗಿಡ? ನಾನು ತಿಳಿದುಕೊಂಡ ಹಾಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡೋದು. ಕರುನಾಡಿನ ಇತಿಹಾಸ ಪ್ರಾರಂಭ ಆಗೋದು ಎಲ್ಲಿಂದ? ತುಂಬಾ ಆದಿ ಹಳೆ ಶಿಲಾಯುಗದಲ್ಲೇ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ರಾಜಮನೆತನಗಳು ಮೌರ್ಯರಿಂದಲೇ ಪ್ರಾರಂಭ ಆಗುತ್ತೆ. ಹೇಗಿತ್ತು ಕದಂಬರ ವೈಭವ ಕರ್ನಾಟಕ? ಕದಂಬರು ಅಂತಂದ್ರೆ ಕನ್ನಡ, ಕನ್ನಡ ಅಂದ್ರೆ ಕದಂಬ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ. ಅವರು ನಾರ್ತ್ ಆಕ್ಯುಪೈ ಮಾಡಿರ್ಲಿಲ್ವಾ? ಆಲ್ಮೋಸ್ಟ್ ಹೋಗಿದ್ರು, ಬಟ್ ನಾರ್ತ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವರು. ಅಂದ್ರೆ ಅವ್ರ ಕಿಂಗ್ಡಮ್ ಎಲ್ಲಿವರೆಗೆ ಇತ್ತು ಅಂತ? ಅವ್ರದ್ದು ತಮಿಳ್ನಾಡು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಬಹಳ ಜನ ಸಂಪ್ರದಾಯವನ್ನ ಮೌಢ್ಯದ ಆವರಣಕ್ಕೆ ಕೊಡ್ತಾರೆ. ಇದೆ, ಒಂದಷ್ಟು ಮೌಢ್ಯಗಳಿದೆ, ಎಲ್ಲವೂ ಮೌಢ್ಯ ಅಲ್ಲ. ಪ್ರತಿಯೊಂದು ಸಾಂಪ್ರದಾಯಿಕ ಲಕ್ಷಣಗಳ ಹಿಂದೆ ಒಂದು ವೈಜ್ಞಾನಿಕತೆ ಅಡಗಿದೆ. ಅದನ್ನ ಬಿಡಿಸುವ ಪ್ರಯತ್ನಕ್ಕೆ ಹೋಗುವವರು ಯಾರು? ಇದರ ಹಿಂದೆ ಏನು ಸೈಂಟಿಫಿಕ್ ರೀಸನ್ ಇದೆಯಪ್ಪ? ಯಜ್ಞ ಯಾಗಾದಿ ಹೋಮ ಹವನಗಳ ಹಿಂದೆ ಇರುವ ವಿಜ್ಞಾನವನ್ನ ನಿಜವಾಗಿ ವಸ್ತುನಿಷ್ಠವಾಗಿ ಕಂಡುಹಿಡಿಯುವವರು ಎಷ್ಟು ಜನ? ಗೊತ್ತಿಲ್ಲ ಯಾರಿಗೂ, ಅಲ್ವಾ? ಯಜ್ಞ ಯಾಗದ ಹಿಂದೆ ಕೂಡ ಒಂದು ವಿಜ್ಞಾನ ಇದೆ. ಯಜ್ಞದ ಹಿಂದಿನ ಜ್ಞಾನ, ಯಜ್ಞದ ಹಿಂದಿನ ವಿಜ್ಞಾನವನ್ನ ಪರೀಕ್ಷಿಸುವ ಪ್ರಯತ್ನ ಪ್ರಾಮಾಣಿಕವಾಗಿ ಯಾರಿಂದ ಆಗ್ತಾ ಇದೆ? ಯಾರು ಮಾಡ್ತಾನೂ ಇಲ್ಲ. ಮಾಡಬೇಕು ಅಂತ ನಾನು ಹೇಳು ತಿಳಿದವರು ಮಾಡಬೇಕು. ಈಗ ಸುಮ್ಮನೆ ಒಂದಷ್ಟು ಶ್ಲೋಕ ಮಂತ್ರ ಇತ್ಯಾದಿಗಳನ್ನ ಹೇಳಿ ಹೋದ್ರೆ ಈಗಿನ ಕಾಲದ ಯುವಕರು ಒಪ್ಪಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳಬಾರದು ಕೂಡ. ಒಂದು ಮಂತ್ರವನ್ನ ಶ್ಲೋಕವನ್ನ ಹೇಳಿದ್ರೆ ಆ ಮಂತ್ರದ ಯಥಾರ್ಥವನ್ನು ಇವರಿಗೆ ತಲುಪುವ ಹಾಗೆ ಅವರ ಭಾಷೆಯಲ್ಲಿ ಹೇಳಬೇಕು. ಈ ಯಜ್ಞ ಈಗ ಯಾವುದೋ ಒಬ್ಬ ನನ್ನ ಮಗನೇ ಕೇಳ್ದ ಅಂತ ಇಟ್ಕೊಳ್ಳಿ. ಈಗ ಯಾಕಪ್ಪ ಯಜ್ಞ ಎಲ್ಲ ಮಾಡೋದು ಯಾಕೆ? ಯಜ್ಞ ಮಾಡುವುದ್ರ ಹಿಂದೆ ಉದ್ದೇಶ ಏನು? ಅದರ ಹಿಂದಿನ ವಿಜ್ಞಾನವನ್ನ ನಾನು ಹೇಳಿದ್ರೆ ಮಗನಿಗೆ, ಅವನಿಗೆ ಅರ್ಥ ಆಗತ್ತೆ, ಕನ್ವಿನ್ಸಿಂಗ್ ಕೆಪಾಸಿಟಿ ಅಲ್ವಾ? ಇಲ್ಲದೆ ಹೋದ್ರೆ ಅವನು ಕೂಡ ಏನೋ ಪ್ರಯೋಜನ ಇಲ್ಲ, ಇದೊಂದು ಮೌಢ್ಯ, ಇದು ಯಾರೋ ತಮ್ಮ ಲಾಭಕ್ಕೋಸ್ಕರ ಮಾಡಿಕೊಂಡಂತ ಒಂದು ಪ್ರಕ್ರಿಯೆ ಅಂತಾನೆ ಆಗಿರುತ್ತದೆ. ಅದು ಅಲ್ಲ ಹೇಳುವುದಕ್ಕೆ ಉತ್ತರ ಅದರ ಹಿಂದಿನ ವಿಜ್ಞಾನವೇ ಆಗಿರಬೇಕು. ಅಂದ್ರೆ ನಮ್ಮ ಶಾಸ್ತ್ರಕಾರರು ಮಾಡಿರುವಂತ ಎಲ್ಲ ಸಂಪ್ರದಾಯಗಳ ಹಿಂದೆ ವಿಜ್ಞಾನ ಅಡಕವಾಗಿದೆ. ಎಲ್ಲಿ ಬೇಕಾದರೂ ನಿಂತು ಹೇಳಬಲ್ಲ. ನಾನು ಕ್ಯಾಶುವಲ್ ಆಗಿ ಒಂದು ಕಡೆ ನೋಡ್ತಾ ಇದ್ದೆ ಮತ್ತು ಒಬ್ಬರು ನನಗೆ ಹೇಳಿದ್ದು ಕೂಡ ಹೌದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮಾತೆಯರು, ನಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮದುವೆ ಆದಂಥ ಸ್ತ್ರೀಯರು ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ತುಳಸಿ ಕಟ್ಟೆಗೆಲ್ಲ ಸುತ್ತಾಗ್ತಾ ಇರ್ತಾರೆ. ವೈ ಪರ್ಟಿಕ್ಯುಲರ್ಲಿ ತುಳಸಿ ಗಿಡ ಅಂತ ಕೇಳಿದಾಗ ನನಗೊಬ್ಬರು ಹೇಳಿದರು, ಅದನ್ನು ವಿಜ್ಞಾನದ ದೃಷ್ಟಿಕೋನದಿಂದ ನೋಡಿ 24/7 ಆಕ್ಸಿಜನ್ ಕೊಡುವಂತಹ ಗಿಡ ತುಳಸಿ. ಆದ್ದರಿಂದ ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಗೆ ಧಾರ್ಮಿಕವಾಗಿ ನಾವು ಸುತ್ತ ಹಾಕೋದ್ರ ಜೊತೆಗೆ ವೈಜ್ಞಾನಿಕವಾಗಿ ಪ್ಯೂರ್ ಆಕ್ಸಿಜನನ್ನು ಕೂಡ ನಾವು ಪಡೆದುಕೊಳ್ಬಹುದು. ತುಳಸಿ ವೃಕ್ಷ, ಅಶ್ವತ್ಥ ವೃಕ್ಷ, ಬಹಳ ಜನರಿಗೆ ಗೊತ್ತಿಲ್ಲದ ಈ ಅಡಿಕೆ ಮರ ಇದೆಯಲ್ಲ, ನಾನು ತಿಳಿದುಕೊಂಡ ಹಾಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಅನ್ನ ರಿಲೀಸ್ ಮಾಡತ್ತಂತೆ ಅಡಿಕೆ ಗಿಡ. ಮ್ಯಾಕ್ಸಿಮಮ್ ಆಕ್ಸಿಜನ್. ಅದಕ್ಕೆ ಉತ್ತರ ಕನ್ನಡದ ಅನೇಕ ಜನರು ಶತಾಯುಗಳೇನೋ ನೀವೆಲ್ಲ ಇರಬಹುದು, ಗೊತ್ತಿಲ್ಲ. ಬಟ್ ಅದ್ರ ಹಿಂದಿನ ಒಂದು ಸತ್ಯ ಇದು, ಆ ಅಡಿಕೆ ಗಿಡದ ಹಿಂದಿನ ಒಂದು ಸತ್ಯ ಅದು. ಈಗ ನಾವು ನೋಡಿ, ನಾವು ಪಂಚಭೂತಗಳನ್ನು ಆರಾಧನೆ ಮಾಡ್ತೇವೆ, ಯಾವ ದೇಶದಲ್ಲೂ ಇಲ್ಲ. ಪಂಚಭೂತಗಳ ಆರಾಧನೆ ಭಾರತದಲ್ಲಿದೆ. ಆ ಪಂಚಭೂತಗಳ ಆರಾಧನೆಯ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೇವ? ಇಲ್ಲ. ಅದಾಗಬೇಕು ಅಂತ ನಾನು ಹೇಳೋದು. ಅದಾಗಬೇಕು ಅಂದರೆ ಹಿಸ್ಟ್ರಿ ಕರೆಕ್ಟಾಗಿ ರೀರೈಟ್ ಆಗಬೇಕು. ಕೇವಲ ಪಾಲಿಟಿಕಲ್ ಹಿಸ್ಟ್ರಿಗೆ ನಾವು ಕಟ್ಟು ಬಿದ್ದುಬಿಟ್ಟಿದ್ದೇವೆ. ಅದರಿಂದ ಹೊರಗೆ ಬರಬೇಕ್ರಿ. ಅದರಿಂದ ಹೊರಗೆ ಬಂದು ಇಂಥದ್ದೆಲ್ಲ ಪ್ರಾಚೀನ ಭಾರತದ ಅಮೇಝಿಂಗ್ ರಹಸ್ಯಗಳು ಇದೆಯಲ್ಲ, ಫ್ಯಾಕ್ಟ್ಸ್ಗಳನ್ನು ಹೊರಗಡೆ ಫ್ಯಾಕ್ಟ್ಸ್ಗಳು, ಅದೆಲ್ಲ ಟೆಕ್ಸ್ಟಲ್ಲಿ ಬಂದರೆ ಎಲ್ಲೋ ಹೋಗ್ಬಿಡ್ತೇವೆ ನಾವು, ಎಲ್ಲೋ ಹೋಗ್ಬಿಡ್ತೇವೆ. ಇದೇ ಅರ್ಧ ಜೀವನ ಕಲಿಸುತ್ತೆ ನಮಗೆ. ಅದಕ್ಕೆ ಅಲ್ವಾ ಮ್ಯಾಕ್ಸ್ ಮುಲ್ಲರ್ ತನ್ನ ತಂದೆಗೆ 1831 ಪತ್ರ ಬರೆದಿದ್ದು, ಮೊದಲನೇದಾಗಿ ಇವ್ರ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು, ಇಂಗ್ಲಿಷ್ ತರಬೇಕು, ನಾವು ಇವರ ಶಿಕ್ಷಣ ಪದ್ಧತಿಯನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡದೆ ಹೋದ್ರೆ ಇವ್ರು ನಮ್ಮ ಕಂಟ್ರೋಲಿಗೆ ಸಿಗಲ್ಲ, ನಮ್ಮ ಕಂಟ್ರೋಲಿಗಲ್ಲ, ಜಗತ್ತಿನ ಯಾವ ದೇಶದ ಕಂಟ್ರೋಲಿಗೂ ಸಿಗಲ್ಲ. ಅದಕ್ಕೋಸ್ಕರನೇ ಅಲ್ವಾ ನಮ್ಮ ಶಿಕ್ಷಣ ಪದ್ಧತಿಯನ್ನ ಚೇಂಜ್ ಮಾಡಿದ್ರು, ಚೇಂಜ್ ಮಾಡಿದ್ರು. ಮ್ಯಾಕ್ಸ್ ಮುಲ್ಲರ್, ತುಂಬಾ ಜನ ಮೆಕಾಲೆ, ಆಕ್ಚುಲಿ 1831, ನಾಟ್ ಮ್ಯಾಕ್ಸ್ ಮುಲ್ಲರ್, ಮೆಕಾಲೆ ಪತ್ರ ಬರೆದಿದ್ದು. ಈಗಲೂ ಇದೆಯಲ್ಲ ಆ ಪತ್ರ. ಹೀಗಾಗಿ
ಪ್ರಾಚೀನ ಭಾರತದ ಅದ್ಭುತವೇ ಬೇರೆ. ಸರ್, ಒಟ್ಟಾರೆಯಾಗಿ ಭಾರತದ ಇತಿಹಾಸವನ್ನು ಒಂದು ದೃಷ್ಟಿಕೋನದಿಂದ ನೋಡಿದ್ದಾಯಿತು, ತಿಳ್ಕೊಂಡಿದ್ದಾಯಿತು. ಕರುನಾಡಿನ ಇತಿಹಾಸ ಪ್ರಾರಂಭ ಆಗೋದು ಎಲ್ಲಿಂದ? ಈಗ ಒಂದು ಪ್ರದೇಶದ ಇತಿಹಾಸದ ಆರಂಭ ಎಲ್ಲಿಂದ ಅಂತ ಪ್ರಶ್ನೆ ಬಂದಾಗ ನಾನು ಯಾವಾಗಲೂ ಹೇಳುವುದು, ಅಲ್ಲಿ ಜನವಸತಿ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಇತಿಹಾಸದ ಪ್ರಾರಂಭ ಆಗತ್ತೆ. ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ ಈಗ ಕರ್ನಾಟಕದಲ್ಲಿ ಜನವಸತಿ ಲೋವರ್ ಪ್ಯಾಲಿಯೋಲಿಥಿಕ್, ತುಂಬ ಆದಿ ಹಳೆ ಶಿಲಾಯುಗದಲ್ಲೇ ಪ್ರಾರಂಭ ಆಗತ್ತೆ. ಆದಿ ಹಳೆ ಶಿಲಾಯುಗದ ಅನೇಕ ಸೈಟ್ಸ್ಗಳು ಕರ್ನಾಟಕದಲ್ಲಿದೆ. ಆಮೇಲೆ ನವಶಿಲಾಯುಗದ, ಮೆಗಾಲಥಿಕ್, ಬೃಹತ್ ಶಿಲಾಯುಗದ, ಈ ಶಿಲಾಯುಗ ಕಾಲದ ಜೀವನ ಕರ್ನಾಟಕದಲ್ಲಿ ಇತ್ತು. ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಕರ್ನಾಟಕದ ಇತಿಹಾಸ. ಶಿಲಾಯುಗದ ಕಾಲದಿಂದಲೇ 50,000 ವರ್ಷಗಳು, 60,000 ವರ್ಷಗಳು ಹಿಂದೆ, ಅಂದರೆ ನಾಗರಿಕತೆ ಹೇಳುವಂಥದ್ದು ಬರುವ ಎಷ್ಟೋ ವರ್ಷಗಳ ಹಿಂದಿನಿಂದ ಕರ್ನಾಟಕದಲ್ಲಿ ಜನಜೀವನ ಇತ್ತು. ಕರ್ನಾಟಕದ ಇತಿಹಾಸ ಅಲ್ಲಿಗೆ ಹೋಗ್ಬಿಡುತ್ತೆ. ಓಕೆ. ಇನ್ನು ಅಧಿಕೃತವಾಗಿ ನಮಗೆ ಈ ಸಾಮ್ರಾಜ್ಯಗಳ ಉಗಮ ಎಲ್ಲ ಆಗತ್ತಲ್ಲ, ಅದು ಮೌರ್ಯರ ಕಾಲದಿಂದಲೇ ಬರುತ್ತೆ. ಮೌರ್ಯರೇ, ಈ ಉತ್ತರದ ಮೌರ್ಯರು, ಈ ಅಶೋಕನ ಮೌರ್ಯ ಇದೆಯಲ್ಲ, ಮೌರ್ಯರ ಕಾಲದ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ, ಚಾಣಕ್ಯ ಇದೆಯಲ್ಲ, ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಅವರು ತಮ್ಮ ಹರಿವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿವರೆಗೂ ರಾಜಮನೆತನಗಳು ಇರಲಿಲ್ಲ. ಅದು ಕರ್ನಾಟಕದಲ್ಲಿ ಇರಲಿಲ್ಲ. ರಾಜಮನೆತನಗಳು ಇರಲಿಲ್ಲ. ಮೌರ್ಯರಿಂದಲೇ ಪ್ರಾರಂಭ ಆಗುತ್ತೆ. ಮೌರ್ಯರು ಪ್ರಾರಂಭ ಮಾಡಿಕೊಟ್ಟಂತ ಆ ಒಂದು ಪದ್ಧತಿಗೆ ಆಮೇಲೆ ಶಾತವಾಹನರು ಬರ್ತಾರೆ, ಆಮೇಲೆ ಕದಂಬರು ಬರ್ತಾರೆ, ಆಮೇಲೆ ಗಂಗರು ಬರ್ತಾರೆ, ಚಾಲುಕ್ಯರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರದವರು ಬರ್ತಾರೆ. ಅದ್ರ ಮಧ್ಯದಲ್ಲಿ ಕಲಚೂರಿಗಳು ಬಂದು ಹೋದ್ರು. ಆಮೇಲೆ ವಿಜಯನಗರದ ನಂತರದಲ್ಲೆಲ್ಲ ಸಾಮಂತ ಅರಸರುಗಳ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಹೀಗೆ ಎಲ್ಲ 200-300 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಅವರದ್ದು ಆದ ಕೊಡುಗೆಯನ್ನು ಕೊಟ್ಟು ಹೋದರು. ಹೀಗಾಗಿ ಕರ್ನಾಟಕದ ಇತಿಹಾಸ, ರಾಜಕೀಯ ಇತಿಹಾಸ ಪ್ರಾರಂಭ ಆಗುವುದು ಮೌರ್ಯರಿಂದ. ಆದರೆ ಒಂದು ಸ್ಪಷ್ಟತೆ ಪ್ರಾರಂಭ ಆಗಿದ್ದು ಕದಂಬರಿಂದ. ಸ್ಪಷ್ಟತೆ. ಅದಕ್ಕೆ ಅಲ್ವಾ ಕರ್ನಾಟಕದ ಪ್ರಥಮ ಸ್ವತಂತ್ರ ಸಾಮ್ರಾಜ್ಯ ಅಂತ ಕದಂಬರನ್ನು ಕರೆಯೋದು. ಗಂಗರು ತಕ್ಷಣ ಸ್ಟಾರ್ಟ್ ಮಾಡಿದ್ರು, ಸೈಮಲ್ಟೇನಿಯಸ್ಲಿ ಪ್ರಾರಂಭ ಆದಾಗೆ. ಆದರೆ ಆ ಪಲ್ಲವರಿಂದ ಹಿಡಿದಿದ್ದ ಸ್ವಾತಂತ್ರ್ಯದ ಗ್ರಹಣವನ್ನ ಸರಿಸಿದ ಕೀರ್ತಿ ಕದಂಬರಿಗೆ ಸಲ್ತದೆ. ಹೀಗಾಗಿ ಅದು ಪ್ರಥಮ ಅಂತ ಪ್ರಥಮ ಸಾಮ್ರಾಜ್ಯ ಅಂತ ಕನ್ಸಿಡರ್ ಮಾಡೋದು. ಮಯೂರನನ್ನೇ ಪ್ರಥಮ ಸಾಮ್ರಾಟ ಅಂತ ಕನ್ಸಿಡರ್ ಮಾಡೋದು ನಾವು. ಹೇಗಿತ್ತು ಕದಂಬರ ವೈಭವ ಕರ್ನಾಟಕ? ಅದು ಕದಂಬರು ಅಂತಂದರೆ ಕನ್ನಡ ಅಂದರೆ ಕದಂಬರು. ನಾನು ಹೇಳುವುದು ಕದಂಬರು ಅಂದರೆ ಕನ್ನಡ ಅಂದರೆ ಕದಂಬರು. ಯಾಕೆ? ಮೊದಲನೇ ಕಾರಣ, ಕನ್ನಡ ನಾಡಿಗೆ ಹಿಡಿದಿದ್ದ ಸ್ವಾತಂತ್ರ್ಯದ ಗ್ರಹಣ ಬಿಡಿಸಿದ್ದು ಪಲ್ಲವರಿಂದ. ಪಲ್ಲವರು ಹಿಡಿದ್ಬಿಟ್ಟಿದ್ರು, ಪಲ್ಲವರೇ ಗ್ರಹಣ ಆಗಿತ್ತು. ಅಂದ್ರೆ ಅವ್ರ ಕಿಂಗ್ಡಮ್ ಎಲ್ಲಿವರೆಗೆ ಇತ್ತು ಅಂತ? ಅವ್ರದ್ದು ತಮಿಳ್ನಾಡು ಸರ್, ಕಂಚಿ ಪ್ರದೇಶ, ತಮಿಳ್ನಾಡು, ಸಮಗ್ರ ಬಹಳ ದೊಡ್ಡ ಸಾಮ್ರಾಜ್ಯ ಅದು ಪಲ್ಲವರದು. ಆದ್ರೆ ಅವರು ನಾರ್ತ್ ಆಕ್ಯುಪೈ ಮಾಡಿರ್ಲಿಲ್ವಾ? ನಾರ್ತಿಗೆ ಹೋಗಿರ್ಲಿಲ್ಲ, ಆಲ್ಮೋಸ್ಟ್ ಹೋಗಿದ್ರು, ಬಟ್ ನಾರ್ತ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅವರ. ಸೌತ್ ಅಲ್ಲಿ ಅವರು ತಮ್ಮ ವಿಸ್ತೃತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದರಲ್ಲಿ ಕರ್ನಾಟಕ ಕೂಡ ಒಂದಾಗಿತ್ತು. ಅಲ್ಲಿ ಈ ಮಯೂರನ ಶೌರ್ಯ ಸಾಹಸಗಳು ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ತು. ಅನೇಕ ರಾಜರು ಕದಂಬ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದ್ರು. ಸಾಹಿತ್ಯಕ್ಕೆ, ವಾಸ್ತುಶಿಲ್ಪಕ್ಕೆ, ಸಂಸ್ಕೃತಿಗೆ, ಆಡಳಿತಕ್ಕೆಲ್ಲ ತುಂಬ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕದಂಬರು. ತುಂಬ ನೋಡಿ, ಭಾಷಾ ವಿಷಯದಲ್ಲಂತೂ ಸಂಕ್ರಮಣದ ಕಾಲ ಕದಂಬರ ಕಾಲ. ಅಂದರೆ ಭಾಷೆ ಅಂತ ಬಂದಾಗ ಸಂಕ್ರಮಣದ ಕಾಲ. ಯಾಕೆ ಅಂತಂದರೆ ಸಂಸ್ಕೃತ, ಪ್ರಾಕೃತ, ಕನ್ನಡ ಈ 3 ಭಾಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಶಾಸನಗಳಲ್ಲಿ ಪ್ರಯೋಗಿಸಿದ ಪ್ರಥಮ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಅದಕ್ಕೂ ಮುಂಚೆ ಯಾವ ಸಾಮ್ರಾಜ್ಯಗಳು ಮಾಡಿರಲಿಲ್ಲ. ಶಾಸನ ರೂಪದಲ್ಲಿ ಮೊದಲು ಕೇವಲ ಪ್ರಾಕೃತ ಇತ್ತು ಶಾಸನಗಳು. ಓಕೆ. ಬ್ರಾಹ್ಮಿಗೆ ಪೂರಕವಾಗಿ, ಬ್ರಾಹ್ಮಿ ಸ್ಕ್ರಿಪ್ಟ್ಗೆ ಪೂರಕವಾಗಿ ಬ್ರಾಹ್ಮಿ ಲಿಪಿ, ಪ್ರಾಕೃತ ಭಾಷೆ, ಈ ಸಂಯೋಜನೆ ಇತ್ತು. ಈ ಸಂಯೋಜನೆಯಿಂದ ಸ್ವಲ್ಪ ಹೊರಗೆ ಬಂದು ಹೊಸ ಸಂಯೋಜನೆಯನ್ನು ಕೊಟ್ಟದ ಕೀರ್ತಿ ಕದಂಬರಿಗೆ ಸಲ್ತದೆ. ಫೈನ್. ಪ್ರಾಕೃತವನ್ನು ಬಳಸಿದ್ರು ಬ್ರಾಹ್ಮಿ ಲಿಪಿಗೆ ಅನುವಾದಿಯಾಗಿ. ಬ್ರಾಹ್ಮಿ ಲಿಪಿಗೆ ಅನುವಾದಿಯಾಗಿ ಕನ್ನಡವನ್ನು ಬಳಸಿದ್ರು. ಬ್ರಾಹ್ಮಿ ಲಿಪಿಗೆ ಎರಡೂ ನೋಡಿ, ಸಂಸ್ಕೃತ ಮತ್ತು ಕನ್ನಡ. ಸಂಸ್ಕೃತ ಬೇರೆ, ಲಿಪಿನೇ ಬೇರೆ ಆಗುತ್ತೆ. ಓಕೆ. ಅದರ ಲಿಪಿನೇ ಬೇರೆ ಆಗುತ್ತೆ. ಪ್ರಾಕೃತ ಮತ್ತು ಪ್ರಾಕೃತ ಕನ್ನಡ
ಬ್ರಾಹ್ಮಿ ಲಿಪಿಗೆ ಅನುವಾದಿಯಾಗಿ ಓಕೆ ಅದು ಜೊತೆಗೆ ಸಂಸ್ಕೃತ Okay. ಈ ಮೂರೂ ಭಾಷೆ ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು ಕದಂಬರು. ಇದು ಅವರ ಪ್ರಥಮ. ಆನಂತರ ಬೇರೆಯವರೆಲ್ಲ ಬಳಸಿದ್ರು, ಅದು ಬೇರೆ. ಆದರೆ ಫಸ್ಟ್ ಟೈಮ್ ಶಾತವಾಹನರ ಕಾಲದಲ್ಲೂ ಕೂಡ ಪ್ರಾಕೃತ ಮಾತ್ರ ಇತ್ತು. ಪ್ರಾಕೃತವೇ. ಈಗ ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಶಾತವಾಹನರ ಒಂದು ತುಂಬ ಅದ್ಭುತವಾದ ಶಾಸನ ಇದೆ, ತುಂಬ ಪ್ರಾಚೀನವಾದ ಕರ್ನಾಟಕದ ಒಂದು ಪ್ರಾಚೀನ ಶಾಸನಗಳಲ್ಲಿ ಅದು ಒಂದು. ಕರ್ನಾಟಕದ ಕೆಲವು ಬೆರಳೆಣಿಕೆಯ ಶಾತವಾಹನರ ಶಾಸನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿರುವ ಈ ಶಾಸನವು ಒಂದು. 2 ಸಾಲಿನ ಶಾಸನ, ಅದು ಬ್ಯೂಟಿಫುಲ್ ಆಗಿದೆ. ಅದು ಎಷ್ಟು ಸುಂದರವಾಗಿ ಅದನ್ನು ಕೆತ್ತಿದ್ದಾರೆ ಅಂದ್ರೆ ಈಗ ನೀವು ಹೋಗಿ ನೋಡಿದ್ರು ನಿನ್ನೆ ಮೊನ್ನೆ ಕೆತ್ತಿರ್ಬೇಕು ಅನ್ಸುತ್ತೆ. ಹೌದಾ? ಅಷ್ಟು ಫ್ರೆಶ್ನೆಸ್. ಏನಿದೆ ಅದರಲ್ಲಿ? ಸಿಧಂ ರಯೋ ವಾಸಿಟಿ ಪುತಸ ಶಿವಸಿರಿ ಪುಳು ಮಾವಿಸ ಛಾಯಾ ಪಥರೋ ಅಂತ ಇದೆ. ಓಕೆ, ಹಾಗಂದ್ರೆ ಅಂದ್ರೆ ಒಂದು ಛಾಯಾ ಪ್ರತಿಮೆಯನ್ನ ಶಿವಸಿರಿ ಪುಳುಮಾವಿ ರಾಜ ಕೆತ್ತಿಸಿದ್ದ. ಮಹಾದೇವಿಯ ಛಾಯಾ ಪ್ರತಿಮೆಯನ್ನ ರಾಜ ಕೆತ್ತಿಸಿದ್ದ. ಇಷ್ಟೇ, 2 ಸಾಲಿನ ಶಾಸನ. ಆದರೆ ಈ ಶಾಸನ ಕರ್ನಾಟಕದಲ್ಲಿ ಶಾತವಾಹನರ ಆಳ್ವಿಕೆಯನ್ನ ಅಸ್ತಿತ್ವವನ್ನ ಗಟ್ಟಿಗೊಳಿಸುವ ಶಾಸನ. ಬಹಳ ಅದ್ಭುತವಾದ ಶಾಸನ, 2 ಸಾಲಿನ. ಮತ್ತೊಂದು ನಾಗಶಿಲಾ ಶಾಸನ ಇದೆ ಬನವಾಸಿಯಲ್ಲೇ, ಅದು ಕೂಡ 2ನೇ ಶತಮಾನಕ್ಕೆ ಹೋಗುತ್ತೆ. ಇದು 2ನೇ ಶತಮಾನ, ಅದು 2ನೇ ಶತಮಾನ. 1800 ವರ್ಷಗಳ ಶಾಸನ ಬನವಾಸಿಯಲ್ಲಿ ಸಿಗತ್ತೆ. ಹೀಗಾಗಿ ಆ ನಂತರ ಕದಂಬರ ಕಾಲದ ಅನೇಕ ಶಾಸನಗಳು, ಸುಮಾರು ಒಂದು 65 ಶಾಸನಗಳು ಇದುವರೆಗೆ ಸಿಕ್ಕಿದೆ ಕದಂಬರದ್ದು. ಅದರಲ್ಲಿ ದೈವಸ್ವ, ಬ್ರಹ್ಮಸ್ವಕ್ಕೆ ಕೊಟ್ಟಿದ್ದು ಅಥವಾ ಇನ್ನಿತರ ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗ ಮಾಡಿದ ಶಾಸನಗಳು, ಹೀಗೆಲ್ಲ ಬೇರೆ ಬೇರೆ ಎಲ್ಲ ಶಾಸನಗಳು ಬರುತ್ತೆ. ಈಗ ಒಟ್ಟಾರೆಯಾಗಿ ಕದಂಬರ ಕೊಡುಗೆ ಉತ್ಕೃಷ್ಟ. ಕನ್ನಡ ನಾಡಿಗೆ ಕದಂಬರ ಕೊಡುಗೆ ತುಂಬ ಇದೆ. ಎಲ್ಲರದ್ದು, ಗಂಗರದ್ದಿದೆ, ಚಾಲುಕ್ಯರದ್ದಿದೆ, ರಾಷ್ಟ್ರಕೂಟರದ್ದಿದೆ. ಎಲ್ಲ ಸಾಮ್ರಾಜ್ಯದವರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ ಕೊಡುಗೆ. ಅಲ್ಲಿಯವರೆಗೆ ಕದಂಬರದ್ದೇ ಆದರೆ ಆ ನಂತರ ಬಂದ ಚಾಲುಕ್ಯರು ಅವ್ರಿಗಿಂತ ಹೆಚ್ಚು ಕೊಡುಗೆ ಕೊಟ್ಟರು. ಎಕ್ಸ್ಟ್ರಾರ್ಡನರಿ ಮಹಾನಿರ್ಮಾಪಕರು ಅಂತ ಕರೆಸ್ಕೊಂಡು ದೇವಾಲಯಗಳು ಕಲ್ಯಾಣಿಗಳು. ಆಮೇಲೆ ಹೊಯ್ಸಳರಂತೂ ಅಮೋಘ ಮಾಡಿಬಿಟ್ರು. ಅಮೋಘ ವರ್ಷ ಎಂಥ ಆಳ್ವಿಕೆಯನ್ನು ಕೊಟ್ಟ. ಹೀಗಾಗಿ ಅದು ಹೇಳ್ತಾ ಹೋದರೆ ಅಸಂಖ್ಯಾತ ಸಂಗತಿಗಳು ಸಿಗ್ತಾ ಹೋಗುತ್ತೆ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ.